ಚೇತನ್ ಅಹಿಂಸಾ ಅವರು ಮಾಡಿದ್ದು ಒಂದು ರೌಡಿಸಮ್ ಸಿನಿಮಾ, ವಾದ ವಿವಾದಗಳು ಅಂದ್ರೆ ಇವಾಗ ರಮ್ಯ ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ ಮಾಡಿದ್ರು. ಬೆಳೆದಿರೋ ಕೆಲವು ವ್ಯಕ್ತಿಗಳಿಗೆ ಎಲ್ಲಾ ರೀತಿ ಬೆಳೆ, ದುಡ್ಡಿರೋ ಕೆಲವು ವ್ಯಕ್ತಿಗಳಿಗೆ ಎಲ್ಲಾ ರೀತಿ ಬೆಳೆ. ಆಕ್ಚುಲಿ ಇಲ್ಲಿ ಮೀಟು ಚಳುವಳಿನ ಭಾಗವಹಿಸಿ ಏನ್ ನೋಡಿದ್ರಿ ಅಂತ. ಸಿನಿಮಾ ರಂಗದ ಏನು ಒಂದು ಕಾಯಿಲೆ ಇದೆ ನನಗನ್ಸಿದ ಪ್ರಕಾರ ನಾವೆಲ್ಲರೂ ಸೇರಿ ಮೀಟು ಚಳುವಳಿಯಿಂದ ಕೆಲವು ಹೀರೋಯಿನ್ಸ್ಗಳಿಗೆ ಅವಕಾಶಗಳು ತಪ್ಪೋಯ್ತು ಅನ್ನೋ ಒಂದು ಮಾಹಿತಿ ಹರಡಿದೆ. ಸಿನಿಮಾ ರಂಗದಲ್ಲಿ ನಿಮಗೊಂದು ಪಾತ್ರ ಬೇಕು ಅಂದ್ರೆ ನೀವು ಏನ್ ಮಾಡಬೇಕು? ಸಿನಿಮಾ ಸ್ಟಾರ್ಗಳೇ ಆ ಸ್ಥಾನದಲ್ಲಿ ಇರ್ತಾರೆ ಅನ್ನೋದು ನನ್ನ ಪ್ರಕಾರ ಯೋಗ್ಯನ. ಅಭಿನಯಿಸಿರೋ ಪಾತ್ರದಲ್ಲಿ ಸಿಗೋ ಬಿಲ್ಡಪ್ ಬಿಲ್ಡಪ್ ಇಂದ ನಾವು ಅವ್ರು ನಮ್ಮ ಮಾದರಿಗಳು. ಚೇತನ್ ಅಹಿಂಸಾ ಅವರು ಮಾಡಿದ್ದು ಬ್ರೇಕ್ ಕೊಟ್ಟಿದ್ದೆಲ್ಲ ಒಂದು ರೌಡಿಸಮ್ ಸಿನಿಮಾ. ಹೆಂಗ್ ಶುರು ಆಯ್ತು ಆ ಜರ್ನಿ, ಹೆಂಗ್ ಶುರು ಆಯ್ತು ಅಂತ. ನಾನು ಸಿನಿಮಾದ ಶುರುವಿಂದ ನನ್ನನ್ನು ಗುರುತಿಸ್ಕೊಳಲ್ಲ. ಇವಾಗ ಸಮಾಜ ಸಹಜ. ಇವಾಗ ಸಿನಿಮಾದಿಂದ ಗೊತ್ತಿರುತ್ತೆ. ನನ್ನ ಮೊದಲನೇ ಸಿನಿಮಾ ಆ ದಿನಗಳು, ಅದು ನಿರ್ಮಾಣ ಮಾಡಿರೋರು, ನಿರ್ದೇಶನ ಮಾಡಿರೋರು, ಬಹಳ ತಂತ್ರಜ್ಞಾನ ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ಮಾಡಿದ್ರು. ಕಥೆನೂ ಬಹಳ ಚೆನ್ನಾಗಿತ್ತು, ಅದು ಚೆನ್ನಾಗಿ ವರ್ಕೌಟ್ ಆಯ್ತು. ಬಟ್ ನಮ್ಮ ಭಾರತಕ್ಕೆ ಕರ್ನಾಟಕದ ಪಯಣ ಅದಕ್ಕಿಂತ ಮುಂಚೆ 1 ವರ್ಷ 2 ವರ್ಷದ ಮುಂಚೆ ನಾನು ಅಮೆರಿಕ ಬಿಟ್ಟು ಕರ್ನಾಟಕದ ರಂಗಭೂಮಿ ಮುಖಾಂತರ ಪರಿವರ್ತನೆ ಹೆಂಗ್ ಮಾಡಬಹುದು ಅಂತ ಬೇರೆ ಬೇರೆ ಹಳ್ಳಿಗಳಲ್ಲಿ ಬೀದಿ ನಾಟಕಗಳಲ್ಲಿ ಕೆಲಸ ಮಾಡೋದು, ಬೇರೆ ಬೇರೆ ಕಡೆ ನಾಟಕ ನಿರ್ದೇಶನ ಮಾಡೋದು ಮಾಡ್ತಾ ನಮಗೆ ಗೊತ್ತಿದೆ ಸಿನಿಮಾಗೂ ರಂಗಭೂಮಿ ಕ್ಷೇತ್ರಕ್ಕೂ ಒಂದು ನಂಟಿದೆ. ಅದರಲ್ಲಿ ಅದು ಎಷ್ಟೋ ಜನ ಸಿನಿಮಾದಲ್ಲಿ ಹೆಸರು ಮಾಡಿರೋ ರಂಗಭೂಮಿಯಿಂದನೇ ಬರ್ತಾರೆ. ನಾನು ರಂಗಭೂಮಿ ಅಂದಾಗ ನಾನು ಅದನ್ನ ಬರೀ ಒಂದು ಮನೋರಂಜನೆ, ಒಂದು ಕಲೆಯ ಒಂದು ವೇದಿಕೆ ಅಂತ ನಾನು ನೋಡೋನಲ್ಲ. ನಾನು ಅದರಿಂದ ಎಷ್ಟು ಸಮಾಜಕ್ಕೆ ಮಾಡಬಹುದು ಅಂತ, ಚಳುವಳಿಗೆ ಸೇರ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದು ರಂಗಭೂಮಿ ಮುಖಾಂತರ ಕೆಲಸ ಮಾಡ್ತಾ ಇದ್ದೀನಿ. ಅನಿರೀಕ್ಷಿತವಾಗಿ ಸಿನಿಮಾ ಸಿಕ್ತು. ಅದು ಒಳ್ಳೆ ಸಿನಿಮಾ ತಂಡ, ಒಳ್ಳೆ ಸಿನಿಮಾ ಕಥೆಗಳು ಆಯ್ತು. ಆಮೇಲೆ ಆ ದಿನಗಳಿಂದ ನನಗೆ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿದೆ. ಬಟ್ ಹೆಚ್ಚಾಗಿ ನನಗೆ ನಿಜ ಹೇಳ್ಬೇಕಂದ್ರೆ ರಾಮಚೇತನ್ ಗೆಳೆಯ, ನಾನು ಚಳುವಳಿ ಮಾಡಕ್ ಬಂದಿರೋನು ಒಂದು ಟೂರ್ ತಗೊಂಡು ಸಿನಿಮಾಗಳಲ್ಲಿ ಮಾಡಿ ಇವಾಗ ವಾಪಸ್ಸು ನಾನು ನನ್ನ ಮೂಲ ಉದ್ದೇಶಕ್ಕೆ ವಾಪಸ್ ಬರ್ತಾ ಇದ್ದೆ. ಸಿನಿಮಾ ಅದು ಕೂಡ ಒಂದು ವ್ಯಾಪಾರದ ರಂಗ, ಬಟ್ ಅದು ನನಗೆ ವೇದಿಕೆ ಕೊಟ್ಟಿದೆ. ಅದಕ್ಕೂ ನನ್ನ ಕೃತಜ್ಞತೆಗಳಿದೆ. ಬಟ್ ಸಿನಿಮಾದಲ್ಲಿ ನಾನು ವೈಯಕ್ತಿಕವಾಗಿ ಬೆಳೆಯೋದಕ್ಕಿಂತ ಚಳುವಳಿ, ಹೋರಾಟ, ಸಮಾಜ ಸೇವೆಯಿಂದ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ನನ್ನ ಉದ್ದೇಶ. ಸರ್, ಇವಾಗ ನಾನು ಸಿನಿಮಾದ ಬಗ್ಗೆ ಇನ್ನೊಂದು ಕೇಳಬೇಕು. ದರ್ಶನ್ ಅವ್ರ ಬಗ್ಗೆ ಅದು ಒಂಥರ ಚಳುವಳಿನೇ, ಅದು ಒಂಥರ ಹೆಣ್ಣಿಗಾದ ಶೋಷಣೆನೆ. ಮತ್ತೆ ಅದು ಒಂಥರ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ರಮ್ಯ ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ ಮಾಡಿದ್ರು, ಅಂದ್ರೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಈ ಬೆಳವಣಿಗೆ ಕನ್ನಡ ಚಿತ್ರರಂಗಕ್ಕೆ ಬೇಕು ಅನ್ಸುತ್ತಾ? ಇದು ಕನ್ನಡ ಚಿತ್ರರಂಗದ ಬೆಳವಣಿಗೆ ಅಂತ ನಾನು ನೋಡಲ್ಲ. ಇದು ಒಂದು ಸಮಾಜದಲ್ಲಿ ಎಷ್ಟು ಟೆಕ್ನಾಲಜಿ ಬೆಳೀತಾ, ಈಗ ಸಮಾಜಕ್ಕೂ ಸಿನಿಮಾ ರಂಗನೂ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಈಗ ಟೆಕ್ನಾಲಜಿ ಸಮಾಜದಲ್ಲಿ ಬೆನಿಫಿಟ್ ಆದಷ್ಟು ಡಿಜಿಟಲ್ ಸಿನಿಮಾಗಳು ಬರುತ್ತೆ, ಕ್ಯಾಮ್ರಾ ರಿಯಲ್ ಹೊರಟೋಗುತ್ತೆ. ಅದರಲ್ಲೂ ಬೇರೆ ಬೇರೆ ಟೆಕ್ನಿಕಲ್ ಅಬಿಲಿಟಿ, ಅದು ಎಡಿಟಿಂಗ್ ಸಾಫ್ಟ್ವೇರ್ ಎಲ್ಲಾರ ಹತ್ರ ಕೈಯಲ್ಲೂ ಇದೆ. ಇವಾಗ ಎಲ್ಲ ರೀತಿಯಿಂದ ಚೇಂಜ್ ಆಗ್ತಾ ಇದೆ, ಇಂಟರ್ ಕನೆಕ್ಟೆಡ್. ಸೋಷಿಯಲ್ ಮೀಡಿಯಾನು ಕೂಡ ಇಂಟರ್ ಕನೆಕ್ಟೆಡ್. ಇವಾಗ ನಮ್ಗೆ ಎಲ್ಲಾ ಕಲಾವಿದರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ಸ್ಗಳಿವೆ. ಅವ್ರ ಸೆಲೆಬ್ರಿಟಿನೂ ಹೌದು, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ತರನು ಒಂದೊಂದು ಅಕೌಂಟ್ ಇರುತ್ತೆ. ಸೊ ಅವ್ರಿಗೆ ಬೇರೆ ಬೇರೆ ತರ ಒಂದು ಮೆಸೇಜ್ಗಳು ಹೋಗಿದೆ. ಆ ಮೆಸೇಜು ದರ್ಶನ್ ಪ್ರಕರಣದಲ್ಲೂ ಕೂಡ ಅದು ಒಂದ್ ರೀತಿ ರೇಣುಕಾ ಸ್ವಾಮಿ ಅವರು ಒಂದು ಬೇಡದಿರೋ ಮೆಸೇಜ್ಗಳು ಕಳಿಸಿ ಅದು ಏನೇನಾಯ್ತು ಅಂತ ನಮ್ಗೆ ಗೊತ್ತಿದೆ. ಮತ್ತೆ ರಮ್ಯನ್ಗೂ ಒಂದು ನಿಂದನಾತ್ಮಕ ಮಾತುಗಳಿಂದ ಏನೇನು ಸಮಸ್ಯೆ ಆಯ್ತು. ಇವೆಲ್ಲ ಕೂಡ ಮೇನ್ ಏನಂದ್ರೆ, ಸಿನಿಮಾ ಅಂದ್ರೂ ಕೂಡ ಅದು ಒಂದು ಇಟ್ಸ್ ಅ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್. ಸೊ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆಗಳು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಸಿನಿಮಾ ಇಂಡಸ್ಟ್ರಿ ಒಳಗೆ, ಸಿನಿಮಾ ಇಂಡಸ್ಟ್ರಿ ಹೊರಗೆ, ಸೋಷಿಯಲ್ ಮೀಡಿಯಾ ಒಳಗೆ, ಸೋಷಿಯಲ್ ಮೀಡಿಯಾ ಬಿಟ್ಟು ಒಂದು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ. ಸೊ ನಮ್ಮ ಪ್ರಕಾರ ವಾದ ವಿವಾದಗಳು ಬೇಕು, ಟೀಕೆ ಟಿಪ್ಪಣಿಗಳು ಬೇಕು, ವಿಶ್ಲೇಷಣೆ ಚರ್ಚೆಗಳು ಬೇಕು. ಇವೆಲ್ಲ ಪ್ರಜಾಪ್ರಭುತ್ವಗಳು ಬೇಕೇ ಬೇಕು. ಆದರೆ ನಿಂದನಾತ್ಮಕ ಮಾತುಗಳು, ಅದು ಮಹಿಳಾ ನಿಂದನೆ ಮಾತುಗಳನ್ನ ಎಷ್ಟು ಮಟ್ಟಿಗೆ ಒಂದು ನಾಗರಿಕ ಸಮಾಜ ಸಹಿಸ್ಕೋಬೇಕು ಅನ್ನೋ ಪ್ರಶ್ನೆಗಳಿಗೆ ಈ ರೀತಿ ಚರ್ಚೆಗಳು ಉಂಟಾಗಿದೆ. ಸೊ ಇಟ್ ಇಸ್ ಅ ಕ್ವಶನ್ ಆಫ್ ವಾಟ್ ಈಸ್ ಅಕ್ಸೆಪ್ಟಬಲ್, ವಾಟ್ ಈಸ್ ಟಾಲರಬಲ್ ಇನ್ ಅ ಡೆಮಾಕ್ರಸಿ. ನಿಂದನಾತ್ಮಕ ಮಾತುಗಳು, ನಾವು ಜಾತಿ ನಿಂದನೆ ಮಾತುಗಳು ನಾವು ಸಹಿಸಕ್ಕಾಗಲ್ಲ. ನಾವು ಧರ್ಮ ನಿಂದನೆ ಕೂಡ ಹೇಟ್ ಸ್ಪೀಚ್, ದ್ವೇಷ ಭಾಷಣ ಅನ್ನತ್ತೆ. ಲಿಂಗ ನಿಂದನೆ, ಮಹಿಳೆಯರ ಮತ್ತೆ ಟ್ರಾನ್ಸ್ಜೆಂಡರ್ ಮೇಲೆ ಈ ರೀತಿ ಮಾತುಗಳನ್ನ ಎಷ್ಟು ಮಟ್ಟಿಗೆ ಒಪ್ಪಬೇಕು, ಸಹಿಸ್ಕೋಬೇಕು, ಅಥವಾ ಅದಕ್ಕೆ ಎಷ್ಟು ಮಟ್ಟಿಗೆ ಕ್ರಿಮಿನಲೈಸ್ ಮಾಡಬೇಕು.
ಅಥವಾ ಅದಕ್ಕೇನೋ ಒಂದು ಅಪರಾಧೀಕರಣ ಮಾಡಬೇಕು, ಅದು ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಅದನ್ನ ಎಲ್ಲೋ ಒಂದ್ ಕಡೆ ಅದು ತಪ್ಪು ಅಂತ ಹೇಳಿದ್ರು ಕೂಡ ಅದನ್ನ ಸೋಷಿಯಲ್ ಮೀಡಿಯಾನ ನಿಯಂತ್ರಣ ಮಾಡಕ್ ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತೆ. ಸೊ ದೀಸ್ ಆರ್ ಆಲ್ ವೆರಿ ದೊಡ್ಡ ದೊಡ್ಡ ಟಾಪಿಕ್. ನಾವು ಸುಲಭವಾಗಿ ಸಿಂಪಲ್ ಆಗಿ ನಾವು ಸಿನಿಮಾದಲ್ಲಿ ನೋಡ್ತೀವಿ, ದರ್ಶನ್ ಸಿನಿಮಾದಲ್ಲಿ ನೋಡಿದೀವಿ, ರಮ್ಯಾನು ಸಿನಿಮಾದಲ್ಲಿ ನೋಡಿದೀವಿ, ಈ ತರದಲ್ಲಿ ಆರ್ಟಿಸ್ಟ್ಗಳು ಅನ್ನೋ ರೀತಿ ನಾವು ಬಿಂಬಿಸ್ತೀವಿ. ಬಟ್ ದೀಸ್ ಆರ್ ಆಲ್ ವೆರಿ ನೇಷನ್ ಬಿಲ್ಡಿಂಗ್ 21ನೇ ಶತಮಾನ ಆಧುನಿಕ ಒಂದು ಯುಗದಲ್ಲಿ ಈ ಚರ್ಚೆಗಳು ಬಹಳ ದೊಡ್ಡ ಮಟ್ಟದ ಚರ್ಚೆಗಳು. ಅಂಡ್ ಈ ಚರ್ಚೆಗಳು ಆಗಬೇಕು. ಈ ಚರ್ಚೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ವಿಚಾರವಂತರು, ತಜ್ಞರು ಸೇರ್ಬೇಕು, ಮತ್ತೆ ಒಂದು ಪರಿಹಾರಗಳು ಸಿಗಬೇಕು. ಹೌದು. ಸೊ ಆ ಪ್ರಕ್ರಿಯೆಯಲ್ಲಿ ಇದೀವಿ ಅನ್ನೋದು ಒಳ್ಳೆ ಬೆಳವಣಿಗೆ. ಬಟ್ ಅಫ್ಕೋರ್ಸ್ ಇದರ ನಡುವೆ ಅನೇಕರಿಗೆ ಸಮಸ್ಯೆನೂ ಉಂಟಾಗಿದೆ. ಅದಾಗದೇ ಇರಂಗೆ ಚರ್ಚೆ ಆದ್ರೆ ಇನ್ನೂ ಒಳ್ಳೇದು. ಬಟ್ ಆಗದಾಗಿದೆ, ನಾವು ಚರ್ಚೆ ಮಾಡಿ ಇದಾಗದೇ ಇರಂಗೆ ನೋಡ್ಕೋಬೇಕು. ಸರ್, ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ನೀವು ಅವಾಗಲೇ ಹೇಳಿದ್ರಿ, ಇವಾಗ ನೀವು ಸಿನಿಮಾ ಇಂಡಸ್ಟ್ರಿ ಬಂದಾಗಿಂದನೂ ನೀವು ಅಮೆರಿಕದಿಂದ ಬಂದವರು. ಹೌದು. ಆಕ್ಚುಲಿ ಇಲ್ಲಿ ಮೀಟು ಚಳುವಳಿಯಲ್ಲಿ ಭಾಗವಹಿಸ್ತೀರಾ. ಅಂಥದ್ದೇನು ನೋಡಿದ್ರಿ ಅಂತ? ಅಂಥದ್ದೇನು ಇಂಡಿಯಾದಲ್ಲಿ ಕಾಣಿಸ್ತು ನಿಮಗೆ? ಚಳುವಳಿ ಮಾಡ್ಬೇಕು, ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕು, ಈಗ ಒಂದು ಇನ್ಸಿಡೆಂಟ್ ಅಂತ ಇರುತ್ತಲ್ವ ಸರ್? ಅದು ಒಂದೇ ಹೇಳ್ತೀನಿ ರಾಮ್ ಚೇತನ್ ಗೆಳೆಯ, ಮೀಟು ಅನ್ನೋದು ಅದು ಬರೀ ಕರ್ನಾಟಕದಲ್ಲೋ, ಅದು ಬರೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲೋ ಅಂತ ನಾವು ನೋಡಲ್ಲ. ನಿಜ ಹೇಳಬೇಕು ಅಂದ್ರೆ ಅದು ಹಾಲಿವುಡ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ 2017 ಅಕ್ಟೋಬರ್ನಲ್ಲಿ ಮೀಟು ಅನ್ನೋದನ್ನ ಹಾಲಿವುಡ್ ಸಿನಿಮಾ ರಂಗದಲ್ಲಿ ಮಹಿಳೆಯರು ಮತ್ತೆ ಲಿಂಗ ಸಮಾನತಾವಾದಿಗಳಿಂದ ದೊಡ್ಡ ಪ್ರಮಾಣದ ಕೂಗು ಬಂತು. ಅದರ ನಂತರ ಒಂದು ವರ್ಷ ಆದ್ಮೇಲೆ 2018 ಅಕ್ಟೋಬರ್ನಲ್ಲಿ ಇಲ್ಲಿ ಹಿಂದಿ ಇಂಡಸ್ಟ್ರಿ, ಕನ್ನಡ ಚಿತ್ರರಂಗದಲ್ಲಿ ನಡೀತು. ಬಟ್ ಈ ಎರಡು ನಡೀಕಿಂತ ಮುಂಚೆ 2018 ಅಕ್ಟೋಬರ್ಗಿಂತ ಮುಂಚೆ, 2017 ಅಕ್ಟೋಬರ್ಗಿಂತ ಮುಂಚೆ, 2017 ಜಾನ್ವರಿ, ಫೆಬ್ರವರಿ, ಮಾರ್ಚ್ ನಲ್ಲಿ ನಾವು ಒಂದು ಫೈರ್ ಅಂತ ಒಂದು ಸಂಸ್ಥೆ ಶುರು ಮಾಡಿದ್ವಿ. ಓಕೆ. ಸೊ ಆ ಫೈರ್ ಅನ್ನೋ ಸಂಸ್ಥೆನಲ್ಲಿ ಮಹಿಳೆಯರು, ಕಾರ್ಮಿಕರು, ಬರಹಗಾರರು, ವಿಮೆನ್, ರೈಟರ್ಸ್, ವರ್ಕರ್ಸ್ ಅನ್ನೋ ರೀತಿಯಲ್ಲಿ 3 Ws ಅಂತ ನಮ್ಮ ಒಂದು ರೀತಿ ಫೋಕಸ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು, ಅದರಲ್ಲಿ ಮಹಿಳೆಯರಿಗೆ ಸಿನಿಮಾ ರಂಗದ ಏನು ಒಂದು ಕಾಯಿಲೆ ಇದೆ. ಸಿನಿಮಾ ರಂಗ ಒಂದು ಬಹಳ ಹಾಸ್ಟೈಲ್ ಎನ್ವೈರನ್ಮೆಂಟ್. ಬೆಳೆದಿರೋ ಕೆಲವು ವ್ಯಕ್ತಿಗಳಿಗೆ ಎಲ್ಲಾ ರೀತಿ ಬಿಲ್ಡಪ್, ದುಡ್ಡಿರೋ ಕೆಲವು ವ್ಯಕ್ತಿಗಳಿಗೆ ಎಲ್ಲಾ ರೀತಿ ಬಿಲ್ಡಪ್, ಬೇರೆ ಇನ್ನೆಲ್ಲರಿಗೂ ಬದುಕೋದೆ, ಜೀವನ ಮಾಡೋದೆ, ಒಂದು ದಿನನಿತ್ಯ ನಡೆಸೋದೆ ಬಹಳ ಬೇರೆ ಬೇರೆ ಹಂತ ಕಷ್ಟ. ಅದರಲ್ಲಿ ಇನ್ನೂ ಕಷ್ಟ ಆಗೋದು ಮಹಿಳೆಯರಿಗೆ. ಸೊ ನಾವೆಲ್ಲ ಹೋರಾಟ ಮಾಡ್ಕೊಂಡು ಆಕ್ಚುಲಿ ನಾನು ಸಿನಿಮಾ ರಂಗ ಸೇರಕ್ಕಿಂತ ಮುಂಚೆ ನಾನು ರಂಗಭೂಮಿ ಮಾಡಕ್ ಬಂದಿದ್ನಲ್ಲ, ರಂಗಭೂಮಿನಲ್ಲಿ ನನ್ನ ಸಬ್ಜೆಕ್ಟೇ ಜೆಂಡರ್ ಮೀಡಿಯಾ ಇಂಡಿಯಾ ಅಂತ. ಜೆಂಡರ್ ಅಂದ್ರೆ ಲಿಂಗತ್ವದ ಪ್ರಶ್ನೆಗಳು, ಮೀಡಿಯಾ ಅಂದ್ರೆ ಅದು ಸಿನಿಮಾನೂ ಬರುತ್ತೆ, ಅದರಲ್ಲಿ ರಂಗಭೂಮಿನೂ ಬರುತ್ತೆ, ಅದರಲ್ಲಿ ಸೋಷಿಯಲ್ ಮೀಡಿಯಾನು ಅವಾಗ ಬೆಳೀತಾ ಇತ್ತು, ಮತ್ತೆ ಇಂಡಿಯಾ, ಕರ್ನಾಟಕ, ಭಾರತ, ಈ ಪ್ರದೇಶದಲ್ಲಿ. ಸೊ ಈ ಒಂದು ಮೀಟು ಅನ್ನೋ ಪರಿಕಲ್ಪನೆನ ನಾವು, ಮೀಟು ಅನ್ನೋದು ದೊಡ್ಡ ಪ್ರಮಾಣದ ಹೆಸರಾಗೋದಕ್ಕಿಂತ ಮುಂಚೆನೆ ಭಾರತದಲ್ಲಿ ನಾವು ಇದನ್ನ ಶುರು ಮಾಡಿ ಆಂತರಿಕ ದೂರ ಸಮಿತಿ ಅನ್ನೋದನ್ನ, ಏನು ಈ ಒಂದು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ, ಅದನ್ನ ಶುರು ಮಾಡಿ ನಾವು ಕನ್ನಡ ಚಿತ್ರರಂಗದಲ್ಲಿ ಯಾರಾದ್ರೂ ಲೈಂಗಿಕ ಕಿರುಕುಳ, ಯಾಕಂದ್ರೆ ಆ ಲೈಂಗಿಕ ಕಿರುಕುಳ ಎಲ್ಲ ಸಿನಿಮಾ ರಂಗಗಳು ಬೇರೆ ಬೇರೆ ಹಂತಕ್ಕೆ ಇದ್ದೇ ಇದೆ, ನಾವು ಅದನ್ನ ಇದ್ದೇ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಸಹಿಸ್ಕೊಂಡು ಒಪ್ಕೊಂಡು ಇರೋದೇ ಹಿಂಗೆ ಅನ್ನೋದಕ್ಕಿಂತ ನಮ್ದು ಉತ್ತಮ ಚಿತ್ರರಂಗ ನಾವು ಬೆಳೆಸ್ಬೇಕು. ಉತ್ತಮ ಚಿತ್ರರಂಗ ಅಂದ್ರೆ ಬರೀ ಒಂದು ವ್ಯಾಪಾರ ದೃಷ್ಟಿನಲ್ಲಿ ಅಷ್ಟೇ ಅಲ್ಲ, ಆರೋಗ್ಯಕರ ವಾತಾವರಣನೂ ನಾವು ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಆಂತರಿಕ ದೂರ ಸಮಿತಿ ಫಾಸ್ಟ್ ಆಕ್ಟ್ ಶುರು ಮಾಡ್ತೀವಿ. ಸೊ ಅದು ನಮಗೆ ಕನ್ನಡ ಚಿತ್ರರಂಗ, ನನಗೆ ಅನೇಕರು ಬಂದು ಹೇಳಿದ್ರು ಈ ಸಮಸ್ಯೆಗಳು. ನಾನು ಓದ್ಕೊಂಡಿದ್ದೆ, ನಾನು ತಿಳ್ಕೊಂಡಿದ್ದೆ, ನಾನು ಬೇರೆ ಬೇರೆ ರೀತಿಯಲ್ಲಿ ಚಿತ್ರರಂಗದಲ್ಲಿ ನಡೆಯೋದು ಅಬ್ಸರ್ವ್ ಮಾಡಿದ್ದೆ. ಅಂಡ್ ನನಗನ್ಸಿದ ಪ್ರಕಾರ ನಾವೆಲ್ಲರೂ ಸೇರಿ ಕಿತ್ತಾಕೋಣ ಅಂತ ಅನ್ಕೊಂಡೆ. ದೊಡ್ಡ ಪ್ರಮಾಣದಲ್ಲಿ ವಿರೋಧ ಬಂದ್ಬಿಡುತ್ತೆ. ಎಲ್ಲಾ ಆಳುವ ಶಕ್ತಿಗಳು, ಪ್ರಭಾವಿ ಗಂಡಸರು, ಪುರುಷ ಪ್ರಧಾನದ ಒಂದು ಮಹಿಳಾ ವಿರೋಧಿ ಮನಸ್ಥಿತಿಗಳಿರೋ ಗಂಡಸರು ಮತ್ತು ಹೆಂಗಸರು ಇಂದ ವಿರೋಧ ಬರುತ್ತೆ ಅನ್ನೋದು ಇಷ್ಟು ಮಟ್ಟಿಗೆ ನಾನ್ ನಿರೀಕ್ಷೆ ಮಾಡಿರ್ಲಿಲ್ಲ. ಬಟ್ ಆ ವಿರೋಧ ಬರುತ್ತೆ ಅಂದ್ರೆ ಏನ್ ಹೇಳುತ್ತೆ ರಾಮ್ ಚೇತನ್ ಅವರೇ ಅಂದ್ರೆ, ಅದು ಎಷ್ಟು ಬೇರೂರ್ ಬಿಡಿದೆ ಅನ್ನೋದು ಇನ್ನೂ ನಮಗೆ ಸ್ಪಷ್ಟೀಕರಣ ಆಗುತ್ತೆ. ಅದೇನು ಇವತ್ತು ನೆನೆ ಶುರುವಾಗಿರೋದಲ್ಲ, ದಶಕಗಳಿಂದ ಎಷ್ಟೋ ಒಂದು ಚಿತ್ರರಂಗದ ಅಮೃತ ಮಹೋತ್ಸವ 2009 75ನೇ ವರ್ಷ ನಾವು ಅದನ್ನ ಒಂದು ಆಚರಿಸಿದ್ವಿ. ಎಷ್ಟೋ ದಶಕಗಳಿಂದ ಈ ರೀತಿ ತಲೆಮಾರುಗಳಿಂದ ಈ ರೀತಿ ಇದ್ದರೂ ಇರಬಹುದು. ನೀವು ಹೀರೋಯಿಸಮ್ ನ ಒಪ್ತೀರಾ ಸರ್? ಹೀರೋಯಿಸಮ್ ಅಂದ್ರೆ ಏನು ರಾಮ್ ಚೇತನ್ ಅವರೇ? ಅಂದ್ರೆ ಇವಾಗ ಒಬ್ಬ ಸೆಲೆಬ್ರಿಟಿ, ಆ ಸೆಲೆಬ್ರಿಟಿನ ಅವ್ರನ್ನ ಫಾಲೋ ಮಾಡ್ಬೇಕು,
ಅವ್ರು ಹಾಕೊಟ್ಟಿದ್ದ ದಾರಿಲಿ ನಡಿಬೇಕು, ಇದನ್ನೆಲ್ಲ ಒಪ್ತೀರಾ ಸರ್ ನೀವು? ಸೊ ನೀವು ಹೇಳೋ ಪ್ರಕಾರ ಒಂದು ವ್ಯಕ್ತಿ ಅವರನ್ನ ಜನ ಮಾದರಿಯಾಗಿ ಇಟ್ಕೊಂತಾರೆ, ಆ ಮಾದರಿಯಾಗಿ ಇಟ್ಕೊಂಡಿರೋ ವ್ಯಕ್ತಿನ ನಡವಳಿಕೆಯಿಂದ ಜನ ಅನುಸರಿಸ್ತಾರೆ ಅನ್ನೋದು ನೀವು ಹೇಳ್ತಾ ಇದ್ದೀವಿ. ಅದು ಅದು ಸಮಾಜದಲ್ಲಿ ಎಷ್ಟೋ ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ ಬಂದಿದೆ. ವ್ಯತ್ಯಾಸ ಏನಂದ್ರೆ ರಾಮಚೇತನ್ ಅವರೇ, ನಾವು ಸಿನಿಮಾ ರಂಗದ ನಾಯಕ ನಟರನ್ನ ಅವರ ಅಭಿನಯಿಸಿರೋ ಪಾತ್ರದಲ್ಲಿ ಸಿಗೋ ಬಿಲ್ಡಪ್ ಬಿಲ್ಡಪ್ ಇಂದ ನಾವು ಅವ್ರು ನಮ್ಮ ಮಾದರಿಗಳಾಗಲ್ಲ. ಸಿನಿಮಾ ಸ್ಟಾರ್ಗಳು, ಕ್ರಿಕೆಟ್ ಪ್ಲೇ ಆಟಗಾರ ನಮ್ಮ ಮಾದರಿಗಳಾಗಲ್ಲ. ಶ್ರೀಮಂತ ಉದ್ಯಮಿಗಳು, ರಾಜಕಾರಣಿಗಳು, ಯಾವುದೋ ಒಂದು ಮಠಾಧೀಶರು ನಮ್ಮ ಮಾದರಿಗಳಾಗಲ್ಲ. ನಮ್ಮ ಮಾದರಿಗಳು ಯಾರು ಅಂದ್ರೆ ನಾವು ಅನುಸರಿಸ್ಬೇಕು ಅಥವಾ ಅವರ ಹಾದಿನಲ್ಲಿ ನಡಿಬೇಕು ಅನ್ನೋದು ಕೂಡ ನಾವ್ ಯಾರು ಅಂದ್ರೆ ಯಾರು ನಿಸ್ವಾರ್ಥವಾಗಿ ಸಮಾಜಕ್ಕೆ ಶ್ರಮಿಸ್ತಾರಲ್ಲ ಅವರೇ ನಮ್ಮ ಮಾದರಿಗಳು. ಸೊ ನಮಗೆ ನಾವು ಖಂಡಿತ ಅನೇಕ ವ್ಯಕ್ತಿಗಳನ್ನ ನೋಡಿ ಅವ್ರ ಹಾದಿಲಿ ನಡೆಯಕ್ ಪ್ರಯತ್ನ ಪಡ್ತೇವೆ. ಈ ವ್ಯಕ್ತಿಗಳು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಫುಲೆ ದಂಪತಿ, ಕುವೆಂಪು ಆಗಿರ್ಬೋದು. ಆದರೆ ನಮಗೆ ಸಿನಿಮಾ ಸ್ಟಾರ್ಗಳೇ ಆ ಸ್ಥಾನದಲ್ಲಿ ಇರ್ತಾರೆ ಅನ್ನೋದು ನನ್ನ ಪ್ರಕಾರ ಯೋಗ್ಯರಲ್ಲ. ಅವರ ನಡವಳಿಕೆ, ಅವರ ವಿಚಾರಧಾರೆಗಳು, ಅವರ ಸಮಾಜಮುಖಿ ಚಿಂತನೆಗಳು, ಅದರಿಂದ ಅವರು ಬೆಳೆದಿರೋರಲ್ಲ. ಯಾರೋ ನಿರ್ದೇಶಕರು ಮಾಡಿರೋ ಅಥವಾ ಬರಹಗಾರರು ಬರೆದಿರೋ ಕತೆ, ಯಾರೋ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಇಂದ ನಿಮಗ್ ಬಿಲ್ಡಪ್ ಪಾತ್ರ ಮಾಡಿದ್ದು, ನೀವು ಪಾತ್ರ ವಹಿಸಿದ್ದಕ್ಕೋಸ್ಕರ ನಿಮ್ಗೆ ಅಷ್ಟೊಂದು ಬಿಲ್ಡಪ್ ಸಿಗೋದು ನನಗೆ ಯೋಗ್ಯ ಅನ್ಸಲ್ಲ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಸ್ಕ್ರೀನ್ ನಲ್ಲಿರೋ ಆ ಪಾತ್ರಗಳು ಇರ್ತಾವಲ್ಲ, ಅವು ಎಷ್ಟೋ ಸಲಿ ಬಹಳ ಉತ್ತಮವಾದ ಪಾತ್ರಗಳು. ಆ ಪಾತ್ರಗಳು ನಿಜ ಜೀವನದಲ್ಲಿ ಇದ್ರೆ ಬಹಳ ಉತ್ತಮ. ಬಟ್ ಆ ಪಾತ್ರನಲ್ಲಿ ಅಭಿನಯಿಸೋನಿಗೋಸ್ಕರ ಅಷ್ಟೊಂದು ಬಿಲ್ಡಪ್ ಸಿಗೋದು ನನಗೆ ಅದು ಅರ್ಹತೆ ಮೀರಿದ್ದು ಅಂತ ನನಗೆ. ಸರಿ ಸರ್, ಇವಾಗ ನಾನು ಒಂದು ಪ್ರಶ್ನೆ ಕೇಳಿ ಆ ದಿನ ಚೇತನಗಳನ್ನ ಮುಗಿಸ್ತೀನಿ. ಆಯ್ತು ಸರ್. ಏನಂದ್ರೆ ಇವಾಗ ಇತ್ತೀಚೆಗೆ ಒಂದು ಕೆಲವೊಂದು ವಿಷಯಗಳನ್ನ ಕೇಳ್ಪಟ್ಟೆ. ಅಂದ್ರೆ ನೀವು ಮೀಟು ಚಳುವಳಿಯಿಂದ ಕೆಲವು ಹೀರೋಯಿನ್ಸ್ಗಳಿಗೆ ಅವಕಾಶಗಳು ತಪ್ಪೋಯ್ತು ಅನ್ನೋ ಒಂದು ಮಾಹಿತಿ ಹರಡಿದೆ. ಇದನ್ನ ಒಪ್ತೀರಾ ನೀವು? ಇದು ಹಿಂಗೆ ಅಂತ ಹೋರಾಟ ಮಾಡಿದಾಗ ರಾಮಚೇತನ್, ಅದೇನ್ ಮೀಟು ಹೋರಾಟ ಮಾತ್ರ ಅಂತ ಹೇಳ್ತಾ ಇಲ್ಲ. ಯಾವುದೇ ಹೋರಾಟ ಮಾಡಿ ನೀವು ಸಮಾಜದಲ್ಲಿರೋ ಆಳುವ ಶಕ್ತಿಗಳನ್ನ ಎದುರಾಕೊಂಡ್ರೆ, ಪ್ರಭಾವಿ ಶಕ್ತಿಗಳನ್ನ ಎದುರಾಕೊಂಡ್ರೆ ನಿಮಗೆ ಬ್ಯಾಕ್ ಲ್ಯಾಶ್ ಅನ್ನೋದು ಆಗೋ ಸಹಜ. ಓಕೆ. ಯಾಕಂದ್ರೆ ಈ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಈಗ ಸಿನಿಮಾ ರಂಗದಲ್ಲಿ ನಿಮಗೊಂದು ಪಾತ್ರ ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಪ್ರೊಡ್ಯೂಸರ್ ಹತ್ರ ದುಡ್ಡು ಹಾಕ್ಸ್ಬೇಕು. ಪ್ರೊಡ್ಯೂಸರ್ಗಳು ಅಂದ್ರೆ ಯಾರು ಇರ್ತಾರೆ? ಬಹುತೇಕ ನಾನು ಜನರಲೈಸ್ ಮಾಡ್ತಾ ಇದ್ದೀನಿ, ದುಡ್ಡಿರೋ ಗಂಡಸರಲ್ಲಿರೋ ಒಂದು ಮನಸ್ಥಿತಿ ಬೇರೆ ಬೇರೆ ಹಂತಕ್ಕೆ ಇರಬಹುದು. ಬಟ್ ಸಿನಿಮಾ ರಂಗಕ್ಕೆ ಬರೋ ದುಡ್ಡಿರೋ ಗಂಡಸರು ಮನಸ್ಥಿತಿ ಹೆಚ್ಚಾಗಿ ಬೇರೆ ಬೇರೆ ಇರೋತೆ ಕಂಪೇರ್ಡ್ ಟು ಅದರ್ ಬಿಸ್ನೆಸಸ್ ಅಂದ್ರೆ ಏನು ಸುಳ್ಳಿಲ್ಲ. ಈಗ ಸಿನಿಮಾ ರಂಗದಲ್ಲಿ ರಿಸ್ಕ್ ಜಾಸ್ತಿ. ನಿಮಗೆ ಫಾರ್ ಎಕ್ಸಾಂಪಲ್, ನಿಮಗೆ 227 ಸಿನಿಮಾಗಳು ಹೋದ ವರ್ಷ ರಿಲೀಸ್ ಆಗಿದ್ದು, 8 ಸಿನಿಮಾ ಹಿಟ್ ಆಗಿದ್ದು, 3.4%. ಸೊ ಅಷ್ಟೊಂದು ರಿಸ್ಕ್ ಇದ್ರೂ ಕೂಡ ದುಡ್ಡು ಹಾಕ್ತೀನಿ ಅಂದ್ರೆ ನಿಮ್ಮಲ್ಲಿ ಒಂಥರ ಮನಸ್ಥಿತಿ ಇದ್ರೂ ಇರಬಹುದು. ಆ ಮನಸ್ಥಿತಿ ಇದ್ದಾಗ ನೀವು ಹೋಗ್ಬಿಟ್ಟು ನೀವು ಬಂದ್ಬಿಟ್ಟು ನೀವು ದುಡ್ಡು ಹಾಕಿ ನಮ್ಮ ಮೇಲೆ ನಾವು ಸಿನಿಮಾ ಮಾಡ್ತೀರಾ ಅಂದಾಗ ನೀವು ಅವ್ರಿಗೆ ಒಂದ್ ಸ್ವಲ್ಪ ಹೆಂಗ್ ಹೇಳ್ತೀನಿ, ಅವ್ರಿಗೆ ಅವರ ಒಂದು ತಾಳ ತಕ್ಕಂತೆ ಕುಣಿಬೇಕಾಗ್ತದೆ. ಸೊ ಅವರ ತಾಳ ತಕ್ಕಂತೆ ಕುಣಿಯಲ್ಲ ಅಂದಾಗ ನಿಮಗೆ ವಿರೋಧ ಬಂದೇ ಬರುತ್ತೆ. ನಿಮಗೆ ಜನ ಅವ್ರನ್ನ ನಿಮ್ಮನ್ನ ಕ್ಯಾಸ್ಟ್ ಮಾಡಬೇಡ ಅಂತ ಹೇಳೋ ಸಾಧ್ಯತೆಗಳಿರುತ್ತೆ. ಬಟ್ ಸಿನಿಮಾದಲ್ಲೂ ಕೂಡ ಪಾತ್ರ ಒಂದು ಮಟ್ಟಕ್ಕೆ ತಪ್ಪೋದ್ರು ಕೂಡ ಕೆಲವರಿಗೆ ಇತಿಹಾಸದಲ್ಲಿ ಇವರು ಉತ್ತಮವಾದ ಕೆಲಸ ಮಾಡಿದರೆ, ಸಮಾಜಕ್ಕೆ ಕೆಲಸ ಮಾಡಿದರೆ, ಅವರ ವೈಯಕ್ತಿಕ ಲಾಭಕ್ಕಿಂತ ಬೇರೆ ಹೀರೋಯಿನ್ಗಳಿಗೆ, ಬೇರೆ ಮಹಿಳೆಯರಿಗೆ ಅನ್ಯಾಯ ಆಗದನ್ನ ತಪ್ಪಿಸಿದರೆ ಅವರ ಪ್ರಾಮಾಣಿಕ ಪ್ರಯತ್ನದಲ್ಲಿ ಅಂತ ಒಂದು ಬಹಳ ಹೆಸರುವಾಸಿಯಾಗಿ ಬಹಳ ಗೌರವದಿಂದ ನಿಂತ್ಕೊಳ್ಳೋ ಸಾಧ್ಯತೆಗಳು ಇದೆ. ಸೊ ಯಾವುದೇ ಒಂದಕ್ಕೆ ರಾಮಚೇತನ್ಗಳಿಗೆ ಒಂದು ಟ್ರೇಡ್ ಆಫ್ಗಳಿರುತ್ತೆ. ನಾನು ನೀವು ಎಲ್ಲಾ ರೀತಿನಲ್ಲೂ ಪ್ಲಸ್ ಸಿಗತ್ತೆ, ಹೋರಾಟ ಯಾಕೆ ಜನ ಮಾಡಲ್ಲ? ಯಾಕೆ ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳಲ್ಲ? ಅವ್ರ ಫ್ಯಾಮಿಲಿಗೆ ರಿಸ್ಕ್ ಆಗತ್ತೆ, ಅವ್ರ ಕರಿಯರ್ ರಿಸ್ಕ್ ಆಗತ್ತೆ, ಅವರ ಹೆಸರು ರೆಪ್ಯುಟೇಷನ್ ರಿಸ್ಕ್ ಆಗತ್ತೆ, ಮೀಡಿಯಾ ಬೈತಾರೆ, ಬೇರೆ ಬೇರೆ ವಿರೋಧ ಬರುತ್ತೆ. ಅದಕ್ಕೆ ಯಾರು ಎತ್ಕೊಳ್ಳಲ್ಲ. ಬಟ್ ಅದಕ್ಕೆ ಎತ್ಕೋಬೇಕು. ಯಾಕಂದ್ರೆ ಅನ್ಯಾಯದ ವಿರುದ್ಧ ಎತ್ಕೊಂಡ್ರೆ ಮಾತ್ರ ಉತ್ತಮ ಸಮಾಜ, ಉತ್ತಮ ಚಿತ್ರರಂಗ ಕಟ್ಟಕ್ಕಾಗದು. ಸಿನಿಮಾ ಚೇಂಬರ್ಗಳೆಲ್ಲ ಇದಾವಲ್ಲ ಸರ್, ಸಿನಿಮಾ ಚೇಂಬರ್ಗಳು ಆಗಿರ್ಬೋದು, ಪ್ರತಿಯೊಂದು ಎಲ್ಲದು ಕೇಳ್ತಾರಲ್ಲ, ಅದರಿಂದ ಏನ್ ಚೇಂಜಸ್ ಆಗ್ಬೇಕಂತ ಅನ್ಸುತ್ತೆ?
ರಾಮಚೇತನ್ ಗೆಳೆಯ, ಸಿನಿಮಾ ಚೇಂಬರ್ ಅನ್ನೋದು ನೀವು ಫಿಲ್ಮ್ ಚೇಂಬರ್ ಅಂತಾನೆ ಇತ್ತು. ಸಿನಿಮಾ ಹೆಂಗೆ ಕನ್ಸ್ಟ್ರಕ್ಟ್ ಆಗತ್ತೆ ಅಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರ್ತಾರೆ. ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲ ಸೇರಿ ಸ್ಟಾರ್ಟಿಂಗ್ ಟು ಫಿನಿಶ್ ಒಂದು ಕಾನ್ಸೆಪ್ಟ್ ಇಂದ ಹಿಡಿದು ಅದನ್ನ ಚಿತ್ರಕಥೆ ಡೈಲಾಗ್ಸ್ ಬರೆದು ಅದಕ್ಕೆ ದುಡ್ಡಾಗಿ ಸಿನಿಮಾ ಶೂಟಿಂಗ್ ಮಾಡಿ ಆರ್ಟಿಸ್ಟ್ ಎಲ್ಲ ಬಂದು ಟೆಕ್ನಿಷಿಯನ್ ಪೋಸ್ಟ್ ಪ್ರೊಡಕ್ಷನ್ ಆಗಿ ರಿಲೀಸ್ ಮಾಡೋ ಡಿಸ್ಟ್ರಿಬ್ಯೂಟರ್ ಇಂದ ಎಕ್ಸಿಬಿಟರ್ ರಿಲೀಸ್ ಮಾಡಿ ಜನರ ಮುಂದೆ ಬರುತ್ತೆ. ಲಾಂಗ್ ಪ್ರಾಸೆಸ್. ಹೌದು. ಎಲ್ಲಾರ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರುತ್ತೆ. ಹೌದು. ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ ಉತ್ತಮ ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಉತ್ತಮ ಸಿನಿಮಾ ಆಗೋ ಸಾಧ್ಯತೆ ಇದೆ. ಆದ್ರೆ ಎಲ್ಲಾರು ಅವ್ರವ್ರ ಮೂಗ್ ನೇರಕ್ಕೇನೆ ಎಳ್ಕೊಂತ ಇರ್ತಾರೆ ಎಷ್ಟು ಸಲ. ಇವಾಗ ನಮ್ಗೆ ಏನಾಗತ್ತೆ, ಫಿಲ್ಮ್ ಚೇಂಬರ್ ಯಾರೋ ಒಂದು ರೀತಿಗೋಸ್ಕರ ಕೆಲಸ ಮಾಡುತ್ತೆ ಅಂದ್ರೆ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಎಕ್ಸಿಬಿಟರ್ಸ್, ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಪ್ರೊಡ್ಯೂಸರ್ಸ್ಗೋಸ್ಕರ, ಡೈರೆಕ್ಟರ್ಸ್, ಆರ್ಟಿಸ್ಟ್ ಅಂದ್ರೆ ಸಿನಿಮಾ ಆರ್ಟಿಸ್ಟ್ಗೋಸ್ಕರ, ಟೆಕ್ನಿಷಿಯನ್, ವರ್ಕರ್ಸ್ ಇತ್ತು. ಇವಾಗ ಒಂದು ಉದಾಹರಣೆಗೆ ಒಂದು ಮೀಟು ನಡೀತು ಅಂತ ಇಟ್ಕೊಳ್ಳಿ, ಒಂದು ಸಿನಿಮಾದ ಒಂದು ತಂಡದಲ್ಲಿ ಎಲ್ಲ ನಡೀತು, ಕಾರ್ಮಿಕರ ನಡುವೆ ನಡೀತು, ಆರ್ಟಿಸ್ಟ್ ಅಂದ್ರೆ ಪ್ರೊಡ್ಯೂಸರ್ ನಡುವೆ, ಹೀರೋ ನಡುವೆ ಯಾವ್ದು ರೀತಿ ನಡೀತೋ ಅದಾಗ್ತದೆ. ಅದನ್ನ ಸರಿಪಡಿಸಕ್ ಯಾರಿದ್ದಾರೆ? ಅದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಹೆಂಗಸರ ಮೇಲೆ ತಪ್ಪು ಹೊರಿಸ್ತಾರೆ. ಯಾಕಂದ್ರೆ ಈ ಒಂದು ಫಿಲ್ಮ್ ಚೇಂಬರ್ ನಲ್ಲಿರೋ ಪುರುಷ ಪ್ರಧಾನದ ಮನಸ್ಥಿತಿ ಇರೋ ಗಂಡಸರು ಮತ್ತು ಕೆಲವು ಹೆಂಗಸರು ಮನೋಭಾವ ಹೆಂಗಿರುತ್ತೆ ಅಂದ್ರೆ ಎಲ್ಲಾ ತಪ್ಪುಗಳು ಈ ಹೆಂಗಸರೇ ಮಾಡ್ತಾರೆ. ಈ ಪ್ರಭಾವಿ ದುಡ್ಡಿರೋ ಪ್ರೊಡ್ಯೂಸರ್ ಗಂಡಸರು ಸಿನಿಮಾ ದುಡ್ಡು ಹಾಕ್ತಾ ಇದ್ರೆ ಅವ್ರು ಏನು ತಪ್ಪು ಮಾಡಲ್ಲ ಅನ್ನೋ ರೀತಿ ಮನಸ್ಥಿತಿ ಇದ್ರೆ ನಮಗೆ ಇದನ್ನ ಬಗೆಹರಿಸಕ್ ಆಗಲ್ಲ. ನೀವು ಒಂದು ನಿಜವಾಗ್ಲೂ ಪ್ರತಿ ಒಂದು ಕೇಸ್ ಅನ್ನು ಸೂಕ್ಷ್ಮವಾಗಿ ನೋಡಿ ಏನಾಗಿದೆ, ಅದನ್ನ ಹೆಂಗೆ ನಾವು ನ್ಯಾಯ ಒದಗಿಸ್ಬೋದು, ಇದನ್ನ ಆಗದೆ ಹೆಂಗೆ ನೋಡ್ಕೋಬಹುದು ಅನ್ನೋ ಒಂದು ಸಿನಿಮಾ ರಂಗದಲ್ಲಿ ಆ ಮನಸ್ಥಿತಿ, ಆ ತಿಳುವಳಿಕೆ, ಆ ಕಾಳಜಿ ಇರೋ ಯಾವ ಬಾಡಿ ಇಲ್ಲ. ಆ ಉದ್ದೇಶದಿಂದನೇ ನಾವು ಫೈರ್ ಶುರು ಮಾಡಿದ್ವಿ, ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ. ಸೊ ಇದು ನಮ್ಮ ಉದ್ದೇಶ. ಓಕೆ, ಯಾವ್ದು ವಿರುದ್ಧ ಹೋರಾಟ ನಿಮ್ದು? ಯಾಕೋಸ್ಕರ ಹೋರಾಟ ಅಂತ? ರಾಮಚೇತನ್ ಉದ್ದೇಶ ಯಾಕೋಸ್ಕರ ಅಂತ? ಒಂದು ಉತ್ತಮ ಸಮಾಜ ಕಟ್ಟದ್ ನಮ್ಮ ಉದ್ದೇಶ. ಉತ್ತಮ ಸಮಾಜ ಅಂದ್ರೆ ಯಾವುದು ಅಂತ ನಾವು ವ್ಯಾಖ್ಯಾನಿಸ್ತೀವಿ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉತ್ತಮ ಸಮಾಜ ಬೇರೆ ಬೇರೆ ಇರಬಹುದು. ನಮ್ಮ ಪ್ರಕಾರ, ನನ್ನ ಓದು, ತಿಳುವಳಿಕೆ, ಅರ್ಥ, ನಾನು ಸಮಾಜ ನೋಡಿರೋದು, ನಾನು ಪ್ರಪಂಚ ನೋಡಿರೋದು, ಮತ್ತೆ ನಾನು ಕೂಡ ಕರ್ನಾಟಕಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಒಂದು ಉತ್ತಮ ಸಮಾಜ ಅಂದ್ರೆ ಅದು ಒಂದು ಸಮಾಜ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತೆ ಸಂವಿಧಾನದ ಪೀಠಿಕೆನಲ್ಲಿರೋ ಒಂದು ಪ್ರಿಯಾಂಬಲ್ನಲ್ಲಿರೋ ಮೂಲ ಆಶಯಗಳನ್ನ ಎತ್ತಿ ಹಿಡಿದ್ರೆ ಒಂದು ಉತ್ತಮ ಸಮಾಜ. ಸೊ ನಾವು ಯಾವಾಗಲೂ ನಮಗೆ ಬದಲಾವಣೆ ಮತ್ತೆ ಪರಿವರ್ತನೆ ಬಯಸ್ತವರಾಗಿರೋದ್ರಿಂದ ನಮಗೆ ಫಸ್ಟ್ ನಮ್ಮ ಶತ್ರುನ ಗುರುತಿಸ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಬಲಪಂಥಿ ಅಂತ ಇಟ್ಕೊಳ್ಳಿ, ಅವರು ಧಾರ್ಮಿಕ ಅಲ್ಪಸಂಖ್ಯಾತ ಶತ್ರು ಮಾಡ್ತಾರೆ. ಕನ್ನಡ ಸಂಘಟನೆಗಳು ಯಾರು ಮಾಡ್ತಾರೆ ಶತ್ರು ಅಂದ್ರೆ ಸಿಂಧಿ ಮಾರ್ವಾಡಿಗಳು ಅಂತ ಶತ್ರು ಮಾಡ್ತಾರೆ. ಕೆಲವು ಸಂಘಟನೆಗಳು ಒಂದೊಂದು ಜಾತಿಗಳನ್ನ ಶತ್ರು ಮಾಡ್ತಾರೆ. ನಮ್ಮ ಶತ್ರು ಇರೋದು ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಇಟ್ ಇಸ್ ದ ಸಿಸ್ಟಮ್. ಈ ವ್ಯವಸ್ಥೆನೇ ಹಾಳಾಗ್ಬಿಡಿದೆ. ಈ ವ್ಯವಸ್ಥೆನಲ್ಲೇ ಬೆಳೆದಿರೋರು ಬೆಳೀತಾ ಇದ್ದಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಪ್ರಭಾವಿನವರೇ ಬೆಳೀತಾ ಇದ್ದಾರೆ, ಬೇರೆ ಎಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತದೆ. ದಿಸ್ ಅನ್ಜಸ್ಟ್ ಅನ್ಈಕ್ವಲ್ ಸಿಸ್ಟಮ್ ಇಸ್ ದಿ ಎನಿಮಿ. ಸೊ ಆ ನಿಟ್ಟಿನಲ್ಲಿ ಈ ಅನ್ಯಾಯ ಅಸಮಾನತೆ ವ್ಯವಸ್ಥೆಗೆ ಪ್ರತಿರೋಧ ಟಕ್ಕರ್ ಕೊಟ್ರೆ ಸಮ ಸಮಾಜ ಕಟ್ತದೆ. ಆ ಸಮ ಸಮಾಜ ನಮ್ಮ ಜೀವಮಾನ ನಾವು ನೋಡೋಣ, ಬಟ್ ಆ ಹಾದಿಯಲ್ಲಿ ನಡೀತಾ ಮುಂದಿನ ಪೀಳಿಗೆಗೆ ನಮಗಾಗಿರೋ ಅನ್ಯಾಯಗಳು ಆಗಲ್ಲ, ಆಗದಿರಂಗ್ ನೋಡ್ಕೋಬಹುದು. ಒಂದು 2-3 ಪೀಳಿಗೆ ಆದಷ್ಟು ಒಂದು ಉತ್ತಮ ಕರ್ನಾಟಕ, ಉತ್ತಮ ಭಾರತ ಆಗೋ ಸಾಧ್ಯತೆಗಳು ಇರತ್ತೆ ಈ ಹಾದಿನಲ್ಲಿ ನಡೆದು. ಅದು ನಾನು ಓದಿ ತಿಳ್ಕೊಂಡು ಜನರ ಮುಂದೆ ಇಡೋ ವಿಚಾರ. ಸೊ ಸಮ ಸಮಾಜ ನಮ್ಮ ಉದ್ದೇಶ, ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು. ನಾವೆಲ್ಲ ಹುಟ್ಟಿರೋದು ಬೇರೆ ಬೇರೆ ಜಾತಿಗಳಿಗೆ, ಬೇರೆ ಬೇರೆ ಧರ್ಮಗಳಿಗೆ, ಬೇರೆ ಬೇರೆ ಲಿಂಗಗಳಿಗೆ, ಬೇರೆ ಬೇರೆ ಊರುಗಳಿಗೆ. ಇದು ಯಾವ್ದು ನಮ್ಮ ಆಯ್ಕೆ ಅಲ್ಲ. ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮತನ, ಅದು ನಮ್ಮ ಆಯ್ಕೆ. ಹುಟ್ಟಿದ ಮೇಲೆ ಸಮಾನತಾವಾದಿಗಳಾಗಿ ಸಮ ಸಮಾಜಕ್ಕೋಸ್ಕರ ಶ್ರಮ. ಸೊ ಇಷ್ಟು ಸಿಂಪಲ್ ಆಗಿರೋ ವಿಚಾರಗಳು ಜನರ ಮುಂದೆ ಇಡ್ತಾ ಇದ್ವಿ. ಅಹಿಂಸೆ ಅನ್ನೋದು ಏನು ಅಂತ ನಾವು ವ್ಯಾಖ್ಯಾನಿಸೋದು ಬಹಳ ಮುಖ್ಯ. ನಾನ್ ಅಹಿಂಸೆ ಅನ್ನೋದು ಹೆಂಗೆ ನಾನ್ ವ್ಯಾಖ್ಯಾನಿಸ್ತೀನಿ ಅಂದ್ರೆ, ಶಸ್ತ್ರಾಸ್ತ್ರ ಇಲ್ಲದೆ, ಮಾಮು, ಬಂದೂಕ, ಕತ್ತಿ, ತಲವಾರು, ಯಾವ ಒಂದು ಬಿಲ್ಲು, ಬಾಣ, ಗದೆ, ಇದ್ಯಾವುದು ಚಕ್ರ, ಇದ್ಯಾವುದು ಇಲ್ಲದೆ ಒಂದು ವಿಚಾರಗಳು ಮುಖಾಂತರ ಒಂದು ಪ್ರತಿರೋಧ
ಮತ್ತೆ ಒಂದು ಪರಿವರ್ತನೆ. ಅದೇ ಒಂದು ಅಹಿಂಸಾವಾದ. ನಮಗೆ ನಮ್ಮ ಮಾದರಿಗಳು, ಬುದ್ಧನೇ ಪ್ರಪಂಚಕ್ಕೆ ಅಹಿಂಸಾ ಪರಿಚಯ ಮಾಡಿದ್ರು. ಬಸವಣ್ಣ ನಮಗೆ ಅಹಿಂಸಾವಾದನ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕಷ್ಟೇ ಅಲ್ಲದೆ ಇಡೀ ಭಾರತಕ್ಕೆ, ಇಡೀ ಪ್ರಪಂಚಕ್ಕೆ ಸಾರಿರೋರು. ನಮ್ಮ ವಿಚಾರಧಾರೆಗಳು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಫುಲೆ, ಕುವೆಂಪು ಯಾವತ್ತೂ ಕೂಡ ನಮಗೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂದ್ರೂ ಕೂಡ ನೀವು ಯಾವುದೇ ಕಾರಣಕ್ಕೂ ನೀವು ಶಸ್ತ್ರ ಬಳಸೋದು, ಜಗಳಕಾಯಿ ಯುದ್ಧ ಮಾಡೋದು, ಅಂದ್ರೆ ಯುದ್ಧ ಅಂದ್ರೆ ವಿಚಾರದಲ್ಲಿ ಯುದ್ಧ, ಬಟ್ ನಾವ್ ಯಾವುದು ಒಂದು ಹಿಂಸಾತ್ಮಕ ಯುದ್ಧ ಒಪ್ಪದೆ ಇರೋದು, ಮಾಡಬೇಡ ಅಂತ ಹೇಳಿದ್ರು. ಸೊ ನಾವು ಯಾವಾಗಲೂ ಕೂಡ ನಮ್ಗೆ ಯಾರು ಗೌರವ, ನಮ್ಗೆ ಯಾರು ಒಡೆಯೋದು ಬಡಿಯೋದು ಮಾಡಿರೋ ನಮಗೆ ಗೌರವ ಇದೆ. ಯಾರು ಎಷ್ಟೋ ಜನ ಸಾಯಿಸಿ ರಾಜ್ಯ ಭಾರನ ಬೆಳೆಸಿ ಅವರ ಒಂದು ಅಧಿಕಾರ ವಿಸ್ತರಣೆ ಮಾಡಿರೋ ಬಗ್ಗೆ ನಮಗೆ ಗೌರವ ಇದೆ. ಯಾರು ಅವರ ಒಂದು ರೀತಿನಲ್ಲಿ ಅಹಿಂಸಾ ಮಾರ್ಗದಲ್ಲಿ ಒಂದು ಸಮಾಜ ಕಟ್ಟಿದಾರಲ್ಲ, ಅವರೇ ನಮ್ಮ ಮಾದರಿ. ಸರ್, ಇವಾಗ ಈ ಪ್ರಸ್ತುತ ವಾತಾವರಣದಲ್ಲಿ ನಾನು ಹೇಳೋದಂದ್ರೆ, ಯಾರೊಬ್ಬ ಕಳ್ತನ ಮಾಡಿರ್ತಾನೆ, ಆಯ್ತಾ, ಅವನು ಬಾಯಿ ಬಿಡಿಸ್ಬೇಕಪ್ಪ. ಇವಾಗ ಪೊಲೀಸ್ನವ್ರು ಇದಾರೆ, ನಮಗೆ ಹೊಡಿತಾರೆ ಅಂತಾನೆ ಎಷ್ಟೋ ಜನ ಕಳ್ತನ ಮಾಡಲ್ಲ. ಇವಾಗ ಸಮಾಜಕ್ಕೆ ಗಾಸಿ ಮಾಡಲ್ಲ. ದಿಸ್ ಇಸ್ ಅ ಗುಡ್ ಕ್ವಶನ್ ರಾಮ್ ಚೇತನ್ ಗೆಳೆಯ. ಪೊಲೀಸ್ ವ್ಯವಸ್ಥೆನಲ್ಲಿ ಎಷ್ಟು ಮಟ್ಟಿಗೆ ಹಿಂಸೆ ಈ ಸಮಾಜದಲ್ಲಿ ನಾವು ಸಹಿಸ್ಕೋಬೇಕು, ಒಪ್ಪಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ನಾನಂತೂ ಈ ನಾಗರಿಕ ಸಮಾಜಗಳು ಬಹಳ ಬೆಳೆದಿರೋ ಸಮಾಜಗಳು. ನಮ್ಮ ಮಾದರಿ ಸಮಾಜ ಯಾವುದು ಗೊತ್ತಾ? ನಮ್ಮ ಮಾದರಿ ಸಮಾಜ ಸ್ಕ್ಯಾಂಡಿನೇವಿಯನ್ ದೇಶ, ಉತ್ತರ ಯುರೋಪಿನ ದೇಶಗಳು. ಈ ಉತ್ತರ ಯುರೋಪಿನ ದೇಶಗಳಲ್ಲಿ ಫಿನ್ಲೆಂಡ್, ಡೆನ್ಮಾರ್ಕ್, ಐಸ್ಲೆಂಡ್, ನಾರ್ವೆ, ಸ್ವೀಡನ್, ಈ ದೇಶಗಳಲ್ಲಿ ನಂಬರ್ 1 ಹ್ಯಾಪಿನೆಸ್, ಸಂತೋಷದ ಇಂಡೆಕ್ಸ್ ನಂಬರ್ 1. ಲಿಂಗ ಅಸಮಾನತೆ ಇಲ್ಲ, ಜಾತಿ ಇಲ್ಲವೇ ಇಲ್ಲ ಬಿಡಿ, ಆರ್ಥಿಕ ಅಸಮಾನತೆ ಇಲ್ಲ, ಶಿಕ್ಷಣ, ಆರೋಗ್ಯ ಪ್ರಪಂಚದಲ್ಲಿ ನಂಬರ್ 1. ಮತ್ತೆ ಮುಖ್ಯವಾಗಿ ನೀವ್ ಹೇಳಕ್ ಬಂದೆ, ಪೊಲೀಸ್ ವ್ಯವಸ್ಥೆ ಅದ್ಭುತವಾಗಿದೆ. ಜೈಲ್ ಕ್ರೈಮೇ ಇಲ್ಲ. ಅವರೆಲ್ಲರೂ ಕೂಡ ಪೊಲೀಸ್ನವ್ರನ್ನ ಒಂದು ಸ್ನೇಹಿತರ ತರ ನೋಡ್ತಾರೆ, ಒಂದು ಫ್ರೆಂಡ್, ಒಂದು ರಿಲೇಷನ್ ತರ ಟ್ರಸ್ಟ್ ಮಾಡ್ತಾರೆ, ಹೆದರ್ಸಿ ಬೆದರ್ಸಿ ಅಲ್ಲ. ಮತ್ತೆ ವಿಶೇಷ ಏನಂದ್ರೆ ರಾಮ್ ಚೇತನ್ ಗೆಳೆಯ, ನಾನು ಆ ದೇಶಗಳು ನೋಡಿದ್ದೀನಿ, ಬಹಳ ಅದ್ಭುತ ದೇಶಗಳು. ಆ ದೇಶಗಳಲ್ಲಿ ಎಲ್ಲರೂ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾರೆ, ಯಾರು ದೇವ್ರ ದಿಂಡು ನಂಬೋರಲ್ಲ. ದೇವ್ರ ದಿಂಡು ನಂಬೋದು ನಿಮ್ ಸ್ವಾತಂತ್ರ್ಯ, ಬಟ್ ಅಲ್ಲಿ ವೈಜ್ಞಾನಿಕವಾಗಿ ಯೋಚನೆ ಮಾಡ್ಕೊಂಡು ಇಷ್ಟು ಉತ್ತಮ ಸಮಾಜ ಕಟ್ಟಿದಾರಲ್ಲ, ನಾವ್ಯಾಕೆ ಭಾರತದಲ್ಲಿ ಕಟ್ಟಕ್ಕಾಗಲ್ಲ? ನಾವ್ಯಾಕೆ ಪೊಲೀಸ್ ವ್ಯವಸ್ಥೆಯಲ್ಲಿ ಸುಧಾರಣೆ ಯಾಕೆ ತರಕ್ಕಾಗಲ್ಲ? ನಮಗೆ ಪೊಲೀಸ್ ಕಡಿಮೆ ಇದ್ದು ಜನ ಜಾಸ್ತಿ ಇದ್ದಾಗ ಒಡೆಯೋದು ಬಡಿಯೋದು, ಲಾಠಿ ಚಾರ್ಜ್ಗಳು, ಈ ಹೆದರ್ಸಿ ಮಾಡೋದು. ಪೊಲೀಸ್ ಫೋರ್ಸ್ ಅನ್ನ ನಾವು ಜಾಸ್ತಿ ಮಾಡ್ತಾರೆ. ಪೊಲೀಸ್ ಫೋರ್ಸ್ ಯಾಕೆ ಜಾಸ್ತಿ ಮಾಡಲ್ಲ? ದುಡ್ಡು ಬೇಕಾಗತ್ತೆ. ದುಡ್ಡು ಎಲ್ಲಿಂದ ತರ್ತಾರೆ? ಬೊಕ್ಕಸದ ದುಡ್ಡು ಇಲ್ಲ, ದುಡ್ಡು ತರಕ್ ಆಗಲ್ಲ. ಪೊಲೀಸ್ ಫೋರ್ಸ್ ಜಾಸ್ತಿ ಮಾಡಿದ್ರೆ ಓವರ್ ವರ್ಕ್ ಮಾಡಿ ಯಾರೋ ಒಂದು ಸೋ ಕಾಲ್ಡ್ VVIP ಬಂದ್ರೆ ಅವ್ರಿಗೆ ಮಾತ್ರ ಸಿಕ್ಕಾಬಡೆ ತುಂಬಿಸ್ತಾರೆ, ಪೊಲೀಸ್ ಕರ್ಕೊಂಡ್ ಬರ್ತಾರೆ. ಬೇರೆ ಎಲ್ಲರಿಗೂ ಪೊಲೀಸರು ಕಷ್ಟ ಆಗತ್ತೆ. ನಾವು ನೋಡಿದೀವಿ ಇದರಲ್ಲಿ. ಫಾರ್ ಎಕ್ಸಾಂಪಲ್ ಉದಾಹರಣೆ, ಈ RCB ಆಯ್ತಲ್ಲ, ದೊಡ್ಡ ಪ್ರಮಾಣದ ಪೊಲೀಸ್ ಫೋರ್ಸ್ ವಿಧಾನಸೌಧದ ಮುಂದೆ ಇಟ್ಟಿದ್ರು. ಇಲ್ಲೆಲ್ಲ ಈ ಒಂದು ಚಿನ್ನಸ್ವಾಮಿ ಮುಂದೆ ಜನ ಸೇರ್ಬಿಟ್ಟಿದ್ದಾರೆ, ಅಲ್ಲಿ ಪೊಲೀಸೇ ಇಲ್ಲ. ಒಬ್ಬರ ಮೇಲೆ ಒಬ್ರು ಬೀಳ್ತಾ ಇದ್ದಾರೆ, 11 ಜನ ಇದಾಗಿ ವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ನಾವು ಪೊಲೀಸಿಗೆ ಜಾಸ್ತಿ ಎಂಪವರ್ ಮಾಡಬೇಕು ಅಂದ್ರೆ ಕಾನೂನಿನ ಬದ್ಧತೆ ಜೊತೆ we must increase the police force, we must reform the police institutions, we must make them more better in terms of gender issues, better in terms of human rights. ಪೊಲೀಸ್ನಲ್ಲೂ ಕೂಡ ಅವ್ರ ನಡವಳಿಕೆಯಲ್ಲಿ ಒಂದು ರೀತಿ ಗಾಂಭೀರ್ಯ ಇದೆ, ಅದನ್ನ ನೋಡ್ಕೊಂಡು ನಡೀತಾರೆ. ಇವಾಗ ನೀವು ಹೆದರ್ಸ್ಬೇಕು ಅಂದ್ರೆ ನೀವು ರೌಡಿಸಮೇ ತಂದ್ಬಿಡಿ, ಅಂಡರ್ ಒಳ್ಳೆ ತಂದ್ಬಿಡಿ, ಅದು ಇನ್ನೂ ಹೆದರ್ಸುತ್ತೆ, ಹೊಡೆದೇ ಬಿಡ್ತಾರೆ, ಹಾಫ್ ಮರ್ಡರ್ ಮಾಡ್ಬಿಡ್ತಾರೆ, ಅವಾಗ ಫುಲ್ ಹೆದರಿಕೆ ಆಗ್ಬಿಡುತ್ತೆ. ನೀವು ಹೆದರ್ಸ್ಕೊಂಡು ನಾಗರಿಕ ಸಮಾಜ ಕಟ್ಟಕ್ಕಾಗಲ್ಲ. ನೀವು ಜಾಗೃತಿ, ಅರಿವಿಂದ, ಪ್ರಜ್ಞೆಯಿಂದ ನಾಗರಿಕ ಸಮಾಜ ಕಟ್ಟ. ಸೊ ಅದಕ್ಕೆ ಪೊಲೀಸ್ ವ್ಯವಸ್ಥೆ ನಮ್ಗೆ ಉತ್ತಮಗೊಳಿಸ್ಬೇಕು, ಸುಧಾರಣೆ ಮಾಡಬೇಕು. ಆದಷ್ಟು ನನ್ನ ಪ್ರಕಾರ ಅದರಲ್ಲಿ ಹಿಂಸೆ ಇಲ್ಲದೆ ಮಾಡೋದು ಒಂದು ಉತ್ತಮ ದಾರಿ. ಬಟ್ ಅದನ್ನು ಕೂಡ ಹಂತವಾಗಿ ಆ ರೀತಿಯಲ್ಲಿ ಮಾಡಬೇಕು. ವಿಮೆನ್ ಪೊಲೀಸ್ ಆಫೀಸರ್ಸ್ ಜಾಸ್ತಿ ಮಾಡಬೇಕು, ವಿಮೆನ್ ಇನ್ ಪೊಸಿಷನ್ಸ್ ಆಫ್ ಪವರ್, ವಿಮೆನ್ ಇನ್ ಪೊಸಿಷನ್ಸ್ ಆಫ್ ಅಥಾರಿಟಿ, ಇದು ಜಾಸ್ತಿ ಮಾಡಬೇಕು. ಸೊ ಓವರ್ ಆಲ್ ನಮಗೆ ಅದು ದುಡ್ಡು ಬೇಕು. ದುಡ್ಡು ಎಲ್ಲಿಂದ ತರೋದು? ಯಾವಾಗಲೂ ಹೇಳ್ತೀನಿ, ದುಡ್ಡು 1% ಉಳ್ಳವರ 40% 50% ದುಡ್ಡು ಇದೆಯಲ್ಲ, ಅದರ ಮೇಲೆ ಪ್ರಗತಿಪರ ತೆರಿಗೆ ಹಾಕಿ ನೀವು ಮರು ಹಂಚಿಕೆ ಮಾಡಿ. ಸೊ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿದೆ.
ನಾವು ನಿಜವಾಗ್ಲೂ ಉತ್ತಮ ಸಮಾಜ ಕಟ್ಟಬೇಕು ಅಂದ್ರೆ ಎಲ್ಲದಕ್ಕೂ ಪರಿವರ್ತನೆ ಮತ್ತೆ ಅನ್ಯಾಯ ವಿರುದ್ಧ ಪ್ರತಿರೋಧ ಬೇಕು. ಸರ್, ಕೊನೆಯದಾಗಿ ನಾನೊಂದು ಸಿನಿಮಾ ಹೆಸರುಗಳು ಹೇಳ್ತೀನಿ, ಹೇಳಿ. ಈಗಿರೋ ರಾಜಕಾರಣಿಗಳು ಯಾರು ಆ ಸಿನಿಮಾಗೆ ಆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕು. ಅಮ್ಮೋರ ಗಂಡ. ಅಮ್ಮೋರ ಗಂಡ. ನೀವು ಈ ತರದ ಕಷ್ಟಗಳು ನನಗೆ ರಾಜಕಾರಣಿಗಳು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಸರ್, ಇದು ಕೇಳ್ಬೋದು. ದಾರಿ ತಪ್ಪಿದ ಮಗ. ದಾರಿ ತಪ್ಪಿದ ಮಗ. ನಿಮ್ಗೆ ಇದು ಆಕ್ಚುಲಿ ಬಹಳ ಕ್ರಿಯೇಟಿವ್ ಆಗಿದೆ ನಿಮ್ಮ ಐಡಿಯಾ. ನಾನ್ ನಿಮ್ಗೆ ಒಳ್ಳೆ ಉತ್ತರ ಕೊಡೋದು ಕಷ್ಟ ಆಗತ್ತೆ. ನೀವು ಇದ್ಬಿಟ್ಟು ನೀವು ಇದು ನೆಕ್ಸ್ಟ್ ಹೇಳಿ ಸರ್. ಕಿರಿಕ್ ಪಾರ್ಟಿ. ಸ್ವಲ್ಪ ಇವ್ರು ಜಾಸ್ತಿ ಕಿರಿಕ್ ಮಾಡ್ತಾರೆ, ಯತ್ನಾಳ್ ಬಹಳ ಕಿರಿಕ್ ಮಾಡ್ತಾರೆ, ಪ್ರದೀಪ್ ಈಶ್ವರ ಸ್ವಲ್ಪ ಕಿರಿಕ್ ಮಾಡ್ತಾರೆ. ಉಂಡು ಹೋದ ಕೊಂಡು ಹೋದ. ಅದು ನಮ್ಮ DCM ನಲ್ಲಿ ಸ್ವಲ್ಪ ಜಾಸ್ತಿ ಕಾಣಬಹುದು ಸರ್. ಮಾತಿನ ಮಲ್ಲ. ಇವ್ರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ. ಇವರು ಯಾರು ನಮಗೆ ಹುಣಸೂರ ವಿಶ್ವನಾಥ್ ಅವರು ಸ್ವಲ್ಪ ಒಳ್ಳೆ ವಿಚಾರ, ಒಳ್ಳೆ ರೀತಿ ಎಷ್ಟೋ ಒಂದು ಮಾತಾಡ್ತಾರೆ. ನಾನು ಎಲ್ಲಾ ವಿಚಾರ ಒಪ್ತೀನಿ ಅಂತ ಅಲ್ಲ. ದುಡ್ಡೇ ದೊಡ್ಡಪ್ಪ ಇವರೆಲ್ಲ ಇದರಲ್ಲ ಬಹಳ ನಮ್ಗೆ MLA ಗಳು ಬಹಳ ಜನ ಇದ್ದಾರೆ ನಮ್ಗೆ. ಇವರೆಲ್ಲ ಭೈರತಿ ಸುರೇಶ್, MTV ನಾಗರಾಜು, DK ಶಿವಕುಮಾರ್ ಇವರೆಲ್ಲ ಬಹಳ ದುಡ್ಡಿರೋರಲ್ವಾ. ಇಬ್ಬರ ಹೆಂಡ್ತಿರ ಮುದ್ದಿನ ಗಂಡ. ಅದು ನನಗೆ ಗೊತ್ತಿಲ್ಲ. ನನಗೆ ಪ್ರೈವೇಟ್ ಲೈಫ್ ಬಗ್ಗೆ ಗೊತ್ತಿಲ್ಲ. ಮೀಡಿಯಾದಲ್ಲಿ ಏನ್ ಬರುತ್ತೋ ಅಷ್ಟೇ ಗೊತ್ತಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೆ ಸಂದರ್ಶನ. ಸಾಕಷ್ಟು ವಿಚಾರಗಳು ನಮ್ಮಲ್ಲೂ ಕೂಡ ಕೆಲವು ವಿಚಾರಗಳು ತುಂಬಿಕೊಂಡು ಬಿಡುವಿನ ಟೈಮಲ್ಲಿ ನಮಗೆ ಇಂಥ ಒಳ್ಳೆ ಟೈಮ್ ಕೊಟ್ಟಿದ್ದಕ್ಕೆ, ನೀವು ಬ್ಯುಸಿ ಇರ್ತೀರಾ ಬಟ್ ಇಂಥ ಒಳ್ಳೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ರಾಮ್ ಚೇತನ್ ಗೆಳೆಯ. ಬಹಳ ಒಳ್ಳೆ ಪ್ರಶ್ನೆಗಳು ಕೇಳಿದ್ರಿ, ಒಳ್ಳೆ ವಿಚಾರಗಳು ಚರ್ಚೆ ಆಯಿತು. ನಾವು ಈ ಚರ್ಚೆಗಳ ಮುಖಾಂತರ ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟೋದು ಸಾಧ್ಯ ಇದೆ. ಸೊ ನಿಮ್ಮ ಒಂದು ಡಿಜಿಟಲ್ ಮೀಡಿಯಾಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಓದಿ ನಿಮ್ಮ ಶತ್ರುಗಳನ್ನು ಎದುರಿಸುವ ಶಕ್ತಿ ಇರೋದು ನಿಮ್ಮ ಜ್ಞಾನಕ್ಕೆ ಮಾತ್ರ ಅಂದ. ಹಾಗೆ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ರು, ನೀವು ಹೋಗೋ ದಾರಿಯಲ್ಲಿ, ನೀವು ಸಾಧನೆ ದಾರಿಯಲ್ಲಿ ಬೆಕ್ಕಿಗಿಂತ ಮನುಷ್ಯರೇ ಜಾಸ್ತಿ ಅಡ್ಡ ಬರ್ತಾರೆ ಅಂತ. ಇವತ್ತು ಚೇತನ್ ಅಹಿಂಸಾ ಅವರು ತುಂಬಾ ಒಳ್ಳೊಳ್ಳೆ ಮಾತುಗಳು ನಮ್ಮ ಒಟ್ಟಿಗೆ ಹಂಚ್ಕೊಂಡ್ರು. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ಕ್ಯಾಮ್ರಾಮ್ಯಾನ್ ಅನೀಶ್ ಜೊತೆ ರಾಮ್ ಚೇತನ್, ಬೆಂಗಳೂರು. ನಮಸ್ಕಾರ.